ಕಾಲೇಜ್ಗೆ ಹೋಗ್ತಿದ್ದ ಯುವತಿ ಸ್ನೇಹಿತನ ಮೇಲಿನ ವಿಶ್ವಾಸದಿಂದ ಮನೆಯಲ್ಲಿದ್ದ 15 ಲಕ್ಷ ಮೌಲ್ಯದ ಚಿನ್ನಾಭರಣ ತಂದುಕೊಟ್ಟು ವಾಪಸ್ ನೀಡದೇ ಇದ್ದಿದ್ದಕ್ಕೆ ಜೀವವನ್ನೇ ಕಳೆದುಕೊಂಡಿದ್ದಾಳೆ. ನನ್ನ ಸಾವಿಗೆ ಸ್ನೇಹಿತನೇ ಕಾರಣ ಅಂತ ಡೆತ್ ನೋಟ್ ಅನ್ನ ಬರೆದಿದ್ದಾಳೆ. ಈ ದುರಂತ ಸ್ಟೋರಿ ಇಲ್ಲಿದೆ ನೋಡಿ. ಸ್ನೇಹಿತನ ಮೇಲಿನ ವಿಶ್ವಾಸ ತಂದ ಆಪತ್ತು. 15 ಲಕ್ಷ ಮೌಲ್ಯದ ಚಿನ್ನಾಭರಣ ಕೊಟ್ಟ ಯುವತಿ ಚಿನ್ನ ವಾಪಸ್ ಕೊಡದಿದ್ದಕ್ಕೆ ಯುವತಿ ಆತ್ಮಹತ್ಯೆ. ಹೌದು, ಕಾಲೇಜಿಗೆ ಹೋಗ್ತಾ ಇದ್ದ ಯುವತಿ ಸ್ನೇಹಿತನ ಮೇಲಿನ ವಿಶ್ವಾಸದಿಂದ ಮನೆಯಲ್ಲಿದ್ದ ಚಿನ್ನಾಭರಣ ಕೊಟ್ಟು ವಾಪಸ್ ನೀಡದಿದ್ದಕ್ಕೆ ಜೀವವನ್ನೇ ಬಿಟ್ಟಿದ್ದಾಳೆ. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಶುಕ್ರವಾರ ನಡೆದ ಘಟನೆ ಇದು. ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಕಾಂ ಪದವಿ ವ್ಯಾಸಂಗ ಮಾಡ್ತಾ ಇದ್ದ 19 ವರ್ಷದ ಪ್ರಿಯಾಂಕಾ ಮನೆಯ ಕಟ್ಟಡದ ಮೊದಲ ಮಹಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸ್ನೇಹ, ವಿಶ್ವಾಸ, ಪ್ರೀತಿ ಇವೆಲ್ಲವುಗಳು ಕೂಡ ಒಳ್ಳೆಯವರ ಜೊತೆ ಇರಬೇಕು. ಇಲ್ಲವಾದಲ್ಲಿ ನಾನಾ ಅವಘಡಗಳಿಗೆ ಕಾರಣವಾಗಿ ಬಿಡುತ್ತೆ. ಇಲ್ಲೊಬ್ಬಳು ಯುವತಿ ತನ್ನ ಸ್ನೇಹಿತ ತನ್ನ ಸ್ನೇಹಿತ ಮನೆಯಲ್ಲಿರುವ ಚಿನ್ನಾಭರಣವನ್ನು ತಂದು ಕೊಡುವಂತ ಹೇಳಿದ್ದೆ ತಡ ಆಕೆ ಹಿಂದು ಮುಂದು ನೋಡದೆ ಮನೆಯಲ್ಲಿದ್ದಂತಹ 15 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ತಂದು ಕೊಟ್ಟಿದ್ಲು. ಆತ ಅದನ್ನು ಅಡ ಇಟ್ಟು ನಾನು ಆ ಹಣವನ್ನು ಶೇರ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನಿನಗೆ ಬೆನ್ಸ್ ಕಾರನ್ನು ಕೊಡಿಸ್ತೀನಿ ಅನ್ನೋ ಮಟ್ಟಿಗೆ ಆತ ಹೇಳಿದ್ದ. ಆದರೆ ಇದ್ಯಾವುದು ಕೂಡ ಸಾಧ್ಯವಾಗಲಿಲ್ಲ. ಆತ ಹಣವನ್ನು ವಾಪಸ್ ಕೊಡಲಿಲ್ಲ, ಬೆನ್ಸ್ ಕಾರನ್ನು ಕೊಡಲಿಲ್ಲ. ಇತ್ತ ಪದೇ ಪದೇ ಆ ಚಿನ್ನಾಭರಣವನ್ನು ವಾಪಸ್ ಕೊಡು ಅಂತ ಕೇಳಿದ್ರು ಕೂಡ ಆತ ಚಿನ್ನಾಭರಣವನ್ನು ವಾಪಸ್ ಕೊಡಲಿಲ್ಲ. ಇದೇ ಕಾರಣಕ್ಕೆ ಪ್ರಥಮ ವರ್ಷದ ಬಿಕಾಂ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಮೃತ ಯುವತಿಯ ಸ್ನೇಹಿತೆಯರನ್ನು ಸಂಪರ್ಕಿಸಿದಾಗ ದಿಗಂತ್ ಎಂಬಾತನಿಗೆ ಹಣ ನೀಡಿ ವಂಚನೆಗೆ ಒಳಗಾಗಿದ್ದಳು ಅಂತ ತಿಳಿದು ಬಂದಿತ್ತು. ಅಲ್ಲದೆ ಪ್ರಿಯಾಂಕಾ ಮೊಬೈಲ್ ಪರಿಶೀಲಿಸಿದಾಗ ಮೊಬೈಲ್ನ ಬ್ಯಾಕ್ ಕವರ್ನಲ್ಲಿ ಡೆತ್ ನೋಟ್ ಸಿಕ್ಕಿದೆ. ಆತ್ಮಹತ್ಯೆಗೆ ಸ್ನೇಹಿತನೇ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾಳೆ. ಆತ್ಮಹತ್ಯೆಗೆ ಸ್ನೇಹಿತನೇ ಕಾರಣ. ಕಾಲೇಜಿನಲ್ಲಿ ಸ್ನೇಹಿತನಾಗಿದ್ದ ದಿಗಂತ್ ಎಂಬುವನಿಗೆ 15 ಲಕ್ಷ ಮೌಲ್ಯದ ಚಿನ್ನಾಭರಣ ನೀಡಿದ್ದೆ. ಬಳಿಕ ಚಿನ್ನ ವಾಪಸ್ ನೀಡದೆ ಸತಾಯಿಸ್ತಾ ಇದ್ದ. ನನ್ನ ಬಗ್ಗೆ ಬೇರೆಯವರ ಬಳಿ ಇಲ್ಲ ಸಲ್ಲದಿರುವುದನ್ನು ಹೇಳಿ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದ. ನನ್ನ ಸಾವಿಗೆ ದಿಗಂತ್ ಕಾರಣ ಅಂತ ಯುವತಿ ಪ್ರಿಯಾಂಕಾ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾಳೆ. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಮೃತ ಪ್ರಿಯಾಂಕಾ ತಂದೆ ಚಿನ್ನದ ವ್ಯಾಪಾರಿಯಾಗಿದ್ದಾರೆ. ಇದನ್ನು ತಿಳಿದುಕೊಂಡೇ ದಿಗಂತ್ ಸ್ನೇಹ ಮಾಡಿದ್ದ. ಕ್ಯಾಸಿನೋದಲ್ಲಿ ಹಣ ಹೊಡೆದ್ರೆ ದುಪ್ಪಟ್ಟು ಹಣ ಸಂಪಾದಿಸಿಕೊಡುವುದಾಗಿ ಆಮಿಷ ಒಡ್ಡಿದ್ದ. ಇದನ್ನು ನಂಬಿ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ 15 ಲಕ್ಷ ಮೌಲ್ಯದ ಒಡವೆಗಳನ್ನು ದಿಗಂತ್ಗೆ ನೀಡಿದ್ಲು. ಸದ್ಯ ದಿಗಂತ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಡೆತ್ ನೋಟ್ ಆಧರಿಸಿ ಆತನ ಪತ್ತೆಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. 19 ವರ್ಷದ ಪ್ರಿಯಾಂಕಾ ಬಿಕಾಂ ಓದುತ್ತಿದ್ದಂತಹ ಸಂದರ್ಭದಲ್ಲಿ ಅದೇ ಕಾಲೇಜಿನ ವಿದ್ಯಾರ್ಥಿ ದಿಗಂತ್ ಎಂಬಾತನ ಜೊತೆ ಗೆಳೆತನವಾಗಿತ್ತು. ಹೀಗಾಗಿ ಈತ ಆಕೆಗೆ ಪುಸ್ಲಾಯಿಸಿ ತನ್ನ ಮನೆಯಲ್ಲಿರುವ ಚಿನ್ನಾಭರಣವನ್ನು ತೆಗೆದುಕೊಂಡು ಬರುವಂತೆ ಪ್ರಿಯಾಂಕಾಗೆ ಹೇಳಿದ್ದ. ಪ್ರಿಯಾಂಕಾ ತಂದೆ ಚಿನ್ನದ ವ್ಯಾಪಾರಿ, ಹೀಗಾಗಿ ಆಕೆಯ ಮನೆಯಲ್ಲಿ ಚಿನ್ನಾಭರಣ ಇರುತ್ತೆ ಅನ್ನೋದನ್ನು ಈತ ಮೊದಲೇ ಮನಗಂಡಿದ್ದ. ಹೀಗಾಗಿ ಬೆನ್ಸ್ ಕಾರ್ ಕೊಡಿಸ್ತೀನಿ, ಇನ್ವೆಸ್ಟ್ ಮಾಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಆ ಚಿನ್ನಾಭರಣವನ್ನು ತರಿಸ್ಕೊಂಡು ಚಿನ್ನಾಭರಣವನ್ನು ಕೂಡ ವಾಪಸ್ ಕೊಟ್ಟಿಲ್ಲ. ಪದೇ ಪದೇ ಕೇಳಿ ಸುಸ್ತಾದಂತಹ ಯುವತಿಗೆ ಒಂದು ರೀತಿ ಆಕೆಯ ಕ್ಯಾರೆಕ್ಟರನ್ನು ಅಸಸಿನೇಷನನ್ನು ಮಾಡೋದಕ್ಕೆ ಕೂಡ ಈತ ಹೊರಟಿದ್ದ. ಇದರಿಂದ ಮನನೊಂದು ಡೆತ್ ನೋಟನ್ನು ಬರೆದಿಟ್ಟು ಪ್ರಿಯಾಂಕಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರಕರಣ ಸಂಬಂಧ ರಾಜಾಜಿನಗರ ಪೊಲೀಸರು ಆ ಡೆತ್ ನೋಟ್ನಲ್ಲಿ ಬರೆದಿರುವ ಮಾಹಿತಿಯ ಮೇರೆಗೆ ಇದೀಗ ಅದೇ ಕಾಲೇಜಿನ ವಿದ್ಯಾರ್ಥಿ ದಿಗಂತ್ನ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ರಾಜಾಜಿನಗರ ಪೊಲೀಸರು ಮಾಡ್ತಿದ್ದಾರೆ. ಸ್ನೇಹ, ವಿಶ್ವಾಸ ಅಂತ ಯಾರನ್ನೂ ನಂಬುವ ಸ್ಥಿತಿಯಲ್ಲಿ ಕಾಲ ಇಲ್ಲ. 15 ಲಕ್ಷದ ಚಿನ್ನಾಭರಣ ಕೊಟ್ಟಿದ್ದಲ್ಲದೆ ಯುವತಿಯ ಜೀವವನ್ನು ಕಸಿದಿದ್ದಾನೆ. ಇಂತಹ ನಕಲಿ ಸ್ನೇಹ, ಪ್ರೀತಿ, ವಿಶ್ವಾಸಗಳಿಂದ ಎಚ್ಚರವಾಗಿರಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.